ಅಮೆರಿಕ ಎಷ್ಟೇ ವಾರ್ನಿಂಗ್ ಕೊಟ್ಟರು ಇರಾನ್ ಮಾತ್ರ ಕ್ಯಾರೆ ಅಂತಿಲ್ಲ. ಹೀಗಾಗಿ ಸಿಡಿದೆದ್ದಿರುವ ಅಮೆರಿಕ ಇರಾನ್ನನ್ನ ಸರ್ವನಾಶ ಮಾಡೋದಕ್ಕೆ ಸಜ್ಜಾಗಿದೆ. ಇದರ ಬೆನ್ನಲ್ಲೇ ಕರುನಾಡಲ್ಲಿ ತೈಲದ ಹಾಹಾಕಾರ ಮುಗಿಲು ಮುಟ್ಟಿದೆ. ಅಮೆರಿಕ ಅಂದ್ರೆ ಶಾಂತಿ, ಶಾಂತಿ ಅಂದ್ರೆ ಅಮೆರಿಕ, ಹೀಗಂತ ಹೇಳ್ಕೊಂಡು ಓಡಾಡುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಮಾಡಲ್ಲ ಅಂತಾನೆ ಯುದ್ಧ ಶುರು ಮಾಡಿಸಿದ್ರು. ಇರಾನ್ ಮೇಲೆ ಯುದ್ಧ ಶುರು ಮಾಡೋಕೆ ಇಸ್ರೇಲ್ಗೂ ಬೆಂಬಲವಾಗಿ ನಿಂತರು. ಈಗ ಯುದ್ಧ 32ನೇ ದಿನಕ್ಕೆ ಕಾಲಿಟ್ಟಿದೆ. ಜಗತ್ತಿನ 8 ಘೋರ ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದೀನಿ ಅಂತಿದ್ದ ಟ್ರಂಪ್ ಇರಾನ್ ನೆಲದ ಮೇಲೆ ಘೋರಾತಿ ಘೋರ ಬಾಂಬ್ಗಳನ್ನ ಹಾಕಿಸ್ತಿದ್ದಾರೆ. 100, 200, 500, 1,000 ಕೆಜಿ ತೂಕದ ಕ್ಷಿಪಣಿಗಳನ್ನ ಇರಾನ್ ನೆಲದ ಮೇಲೆ ಹಾಕಿಸಿದ್ದಾರೆ. ಇಲ್ಲಿವರೆಗೂ 3,500ಕ್ಕೂ ಹೆಚ್ಚು ಇರಾನ್ ವಾಸಿಗಳು ಸತ್ತಿದ್ದಾರೆ. 92,000 ಕಟ್ಟಡಗಳು ನೆಲಸಮವಾಗಿವೆ. ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದು ಇರಾನ್ ನೆಲಕ್ಕೆ ಅಮೆರಿಕದ 30,000 ಸೈನಿಕರನ್ನ ಕಳಿಸ್ತಿದ್ದು, ಮೊದಲ ಹಂತದಲ್ಲಿ 5,000 ಅಮೆರಿಕನ್ ಯೋಧರು ಇರಾನ್ಗೆ ಪ್ರವೇಶ ಮಾಡಿದ್ದು ಮಹಾದಾಳಿಗೆ ಸಜ್ಜಾಗಿದ್ದಾರೆ. ಅಮೆರಿಕ ಸೈನಿಕರು ಇರಾನ್ ನೆಲದ ಮೇಲೆ ಆಕಾಶದಿಂದ ಬಂದು ಲ್ಯಾಂಡ್ ಆಗ್ತಿದ್ದಾರೆ. ಯುದ್ಧ ವಿಮಾನಗಳಿಂದ ಅಮೆರಿಕ ಸೈನಿಕರು ಇರಾನ್ ನೆಲಕ್ಕೆ ಪ್ಯಾರಾಚೂಟ್ ಮೂಲಕ ಇಳಿಯೋ ವಿಡಿಯೋಗಳನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿತ್ತರಿಸಿವೆ. 82ನೇ ವಾಯುಗಾಮಿ ವಿಭಾಗದ 1ನೇ ಬ್ರಿಗೇಡ್ ಯುದ್ಧ ತಂಡ ಇರಾನ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನೊಂದು ಕಡೆ ಇರಾನ್ ಸಮುದ್ರ ಮಾರ್ಗದಲ್ಲೂ ಅಮೆರಿಕ ಸೇನಾಪಡೆಗಳು ಲಂಗರು ಹಾಕ್ತಿವೆ. ಶೀಘ್ರದಲ್ಲೇ ಇರಾನ್ ಅಮೆರಿಕದ ಹಿಡಿತದಲ್ಲಿ ಬಂಧಿಯಾಗಲಿದೆ ಅಂತ ಟ್ರಂಪ್ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕಾಗೆ ಬೇಗ ಬನ್ನಿ ಎಂದ ಇರಾನ್ ಸೇನೆ. ಅಮೆರಿಕ ಸೇನಾಪಡೆ ಹೀಗೆ ಎಂಟ್ರಿ ಕೊಡ್ತಿರೋವಾಗಲೇ ಇರಾನ್ ಆರ್ಮಿ ಅಮೆರಿಕನ್ ಸೈನಿಕರಿಗೆ ಭರ್ಜರಿ ಸ್ವಾಗತ ಕೋರಿದೆ. ಬೇಗ ಬನ್ನಿ, ರೆಡಿಯಾಗಿದ್ದೀವಿ ಅಂತ ಇರಾನ್ ಸೇನೆ ವಿಡಿಯೋ ಪೋಸ್ಟ್ ಮಾಡಿದೆ. ಇರಾನ್ ಸೇನೆ ದೈತ್ಯ ಕಮಾಂಡೋಗಳ ದೃಶ್ಯಗಳನ್ನ ಬಿಡುಗಡೆ ಮಾಡಿರುವ ಇರಾನ್ ಅಮೆರಿಕದ ಸೈನಿಕರನ್ನ ಎದುರಿಸಲು ಮತ್ತು ಸೋಲಿಸಲು ಸಿದ್ಧವಾಗಿದ್ದೀವಿ, ಹತ್ತಿರ ಬನ್ನಿ ಅಂತ ಸವಾಲು ಹಾಕಿದೆ. ಇರಾನ್ ಸೇನೆ ಒಂದು ಕಡೆ ಅಮೆರಿಕ ಸೇನೆಯನ್ನ ರಣರಂಗಕ್ಕೆ ಆಹ್ವಾನಿಸಿದ್ರೆ, ಇನ್ನೊಂದು ಕಡೆ ಇರಾನ್ ಮೇಲೆ ಅಮೆರಿಕ 910 ಕೆಜಿ ತೂಕದ ಭೀಕರ ಕ್ಷಿಪಣಿ ದಾಳಿ ಮಾಡಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ನ ಇಸ್ಫಹಾನ್ ನಗರಕ್ಕೆ ಈ ಸಾವಿನ ಕ್ಷಿಪಣಿ ಹಾಕಿದೆ. ಅಚ್ಚರಿ ಅಂದ್ರೆ ಈ ಮರಣ ಮೃದಂಗದ ವಿಡಿಯೋವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಫಸ್ಟ್ ಟೈಮ್ ಶೇರ್ ಮಾಡಿ, ನಾವು ಸ್ಪಷ್ಟವಾಗಿ ದೊಡ್ಡದನ್ನೇ ಹೊಡೆದಿದ್ದೇವೆ ಅಂತ ಬರ್ಕೊಂಡಿದ್ದಾರೆ. ಕೊಲ್ಲಿ ಯುದ್ಧ ಭಾರತದಲ್ಲಿ ಗಂಡಾಂತರ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಭಾರತದಲ್ಲಿ ಗಂಡಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಚಿಕ್ಕಮಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಎದ್ದಿದ್ದು, ನಗರದ ಮಹಾರುದ್ರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಸದ್ಯಕ್ಕೆ 12 ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಇದ್ದು, ಶಾಲೆ ಮತ್ತು ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಯಾರಿಗೂ ನೀಡುತ್ತಿಲ್ಲ. ಹೀಗಾಗಿ ಗ್ರಾಹಕರು ಸಿಲಿಂಡರ್ ಸಿಗದೆ ಪರದಾಡುತ್ತಿದ್ದಾರೆ. ಗ್ಯಾಸ್ ಸಿಗದೆ ಜನ ಪರದಾಡುತ್ತಿದ್ರೆ, ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿ ಅವರು ಕಳ್ಳಾಟ ಆಡುತ್ತಿದ್ದಾರೆ. ಗ್ಯಾಸ್ ಬುಕ್ ಮಾಡಿದ್ರೂ ಕೂಡ ಗ್ಯಾಸ್ ವಿತರಣೆ ಮಾಡುತ್ತಿಲ್ವಂತೆ. ಬುಕ್ ಆಗಿರೋ ಸಿಲಿಂಡರ್ಗಳನ್ನ ಏಜೆನ್ಸಿ ಅವರು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಅಂತ ಜನ ಆರೋಪ ಮಾಡುತ್ತಿದ್ದಾರೆ. ಸಿಲಿಂಡರ್ ಬುಕ್ ಆಗಿರೋ ನಿಮ್ಮ ಸಿಲಿಂಡರ್ ಕೊಡಕ್ಕೆ ಏನಾಗೈತೆ ನಿನಗೆ ಹೇಳು, ಹೋಟ್ಲುಗಳಿಗೆ ಮಾರ್ಕತ್ತವ್ರೆ. ಇನ್ನು ರಾಯಚೂರಿನ ರೊಟ್ಟಿ ಕೇಂದ್ರಗಳಿಗೂ ಯುದ್ಧದ ಬಿಸಿ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ಕೇಂದ್ರಗಳು ಬಂದಾಗಿದ್ದು, ಸಿಲಿಂಡರ್ ಇಲ್ಲದ ಕಾರಣ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲೂ ಆಟೋ ಗ್ಯಾಸ್ ಕೊರತೆ ಎದುರಾಗಿದೆ. 4ಕ್ಕೂ ಹೆಚ್ಚು ಬಂಕ್ಗಳು ಬಂದಾಗಿದ್ದು, ಇರುವ ಬಂಕ್ಗಳಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಮುಗಿಬಿದ್ದಿದ್ದಾರೆ. ಗ್ಯಾಸ್ ಗಂಡಾಂತರ ಇಡೀ ರಾಜ್ಯವನ್ನೇ ಆವರಿಸಿರೋ ಹಿನ್ನೆಲೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ರಾಮನಗರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಐಜೂರು ವೃತ್ತದಲ್ಲಿ ಸಿಲಿಂಡರ್ ಮೇಲೆ ಕುಳಿತು ಈಡುಗಾಯಿ ಒಡೆದು ಪ್ರತಿಭಟನೆ ನಡೆಸಿದ್ರು. ಒಟ್ನಲ್ಲಿ
ಯುದ್ಧ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಹೀಗಾಗಿ ದೇಶಕ್ಕೆ ಆವರಿಸಿರೋ ಗ್ಯಾಸ್ ಹಾಗೂ ತೈಲದ ಸಂಕಷ್ಟವು ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉಪಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಘಟಾನುಘಟಿ ನಾಯಕರು ಎಂಟ್ರಿ ಕೊಡ್ತಿದ್ದಾರೆ. ಒಂದ್ ಕಡೆ ಸಿದ್ದು, ಇನ್ನೊಂದ್ ಕಡೆ ಡಿಕೆಶಿ ಅಬ್ಬರಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲೇ ಯಡಿಯೂರಪ್ಪ ಕೂಡ ಅಖಾಡಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಕೈ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೈ ನಾಯಕರು ಲಗ್ಗೆ ಇಟ್ಟಿದ್ದಾರೆ. ಸಮರ್ಥ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆ ಸಾಲು ಸಾಲು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಜಮೀರ್ ಟೆನ್ಷನ್. ಉಪಚುನಾವಣೆ ಸಮಯದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸೋದ್ರಲ್ಲಿ ಕೈ ನಾಯಕರು ಸಕ್ಸಸ್ ಆಗಿದ್ರು ಟೆನ್ಷನ್ ಮಾತ್ರ ಕಮ್ಮಿ ಆಗಿಲ್ಲ. ಬಂಡಾಯ ಶಮನವಾದ್ರೂ ಮುಸ್ಲಿಂ ಮತಗಳ ಆತಂಕ ದುಪ್ಪಟ್ಟಾಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಮುನಿಸು ಕಮ್ಮಿಯಾದಂತೆ ಕಾಣ್ತಿಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗದೆ ಕೇರಳದಲ್ಲಿ ಠಿಕಾಣಿ ಹಾಕಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದ ಕೇವಲ ಒಂದು ದಿನ ಪ್ರಚಾರಕ್ಕೆ ಬರುವುದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಜಮೀರ್ ಪ್ರಚಾರಕ್ಕೆ ಬರ್ತಾರೆ ಅಂತಿದ್ದಾರೆ. ಮತ್ತೊಂದೆಡೆ ಜಮೀರ್ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮುಸ್ಲಿಮರೆಲ್ಲ ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈಸ್ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಇನ್ನು ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಯಾವುದೇ ಅಸಮಾಧಾನ ಇಲ್ಲ. ಅವರಿಗೆ ಕೇರಳ ಕಾಂಗ್ರೆಸ್ ಉಸ್ತುವಾರಿ ಕೊಡಲಾಗಿದೆ. ಪ್ರಚಾರಕ್ಕೆ ಅವರೂ ಬರ್ತಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಯಾರ್ರೀ, ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ. ದಾವಣಗೆರೆ ಕಾಂಗ್ರೆಸ್ ಮುಸ್ಲಿಮರ ಭಿನ್ನಮತವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ, ಹೀಗಾಗಿ ಈ ಬಾರಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಲ್ಲ, ಮತ ವಿಭಜನೆ ಆಗೋದು ಫಿಕ್ಸ್ ಅಂತಿದ್ದಾರೆ. ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಪಡೆ ಕಸರತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುತ್ತಿದ್ರೆ ಬಿಜೆಪಿ ನಾಯಕರು ಮತಶಿಕಾರಿ ಶುರು ಮಾಡಿದ್ದಾರೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಬಾಗಲಕೋಟೆಯಲ್ಲೂ ಮಿನಿ ಸಮರದ ಕಾವು ಬಿರು ಬಿಸಿಲಿನಲ್ಲಿ ಧಗಧಗಿಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಪಸಮರ ಜೋರಾಗಿದ್ದು ಕೈಕಮಲ ಮಧ್ಯೆ ಮತಬೇಟೆಯೂ ಭರ್ಜರಿಯಾಗಿ ನಡೆಯುತ್ತಿದೆ. ಅಖಾಡದಲ್ಲಿ ದಿಗ್ಗಜ ನಾಯಕರೇ ಮತಶಿಕಾರಿ ಮಾಡುತ್ತಿದ್ದು ಮತದಾರ ಪ್ರಭುಗಳ ಆಯ್ಕೆ ಯಾರೆಂಬುದೇ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರಿಬ್ಬರು ಧರ್ಮವನ್ನ ಮೀರಿ ಮದುವೆಯಾಗಿದ್ರು. 20 ವರ್ಷಗಳ ಕಾಲ ನೆಮ್ಮದಿಯ ಬದುಕು ನಡೆಸಿದ್ರು. ಆದ್ರೆ ಪರಪುರುಷನ ಮೋಹಕ್ಕೆ ಬಿದ್ದ ಹೆಂಡತಿ ಗಂಡನ ಕಥೆ ಮುಗಿಸಿದಾಳೆ. ಈ ಪಾಪಿ ಕಲಿಗಾಲ ಅನ್ನೋದು ಕೆಟ್ಟು ಕುಲುಗೆಟ್ಟು ಹೋಗಿದೆ ಕಣ್ರಿ. ಕಟ್ಟಿಕೊಂಡವರ ಜೊತೆ ನೆಟ್ಟಗೆ ಸಂಸಾರ ಮಾಡ್ತಿಲ್ಲ. ಪ್ರೀತಿ ಪ್ರೇಮ ಅಂತ ಹಿಂದೆ ಹೋದವರು ಸರಿಯಾದ ದಡ ಸೇರ್ತಿಲ್ಲ. ಕಾಮದ ಮೋಹಕ್ಕೆ ಬಿದ್ದವರು ರಕ್ತ ಚರಿತ್ರೆಯನ್ನೇ ಸೃಷ್ಟಿಸುತ್ತಿದ್ದಾರೆ. ದೈಹಿಕ ಸುಖಕ್ಕಾಗಿ ತಮ್ಮನ್ನ ನಂಬಿದವರಿಗೆ ಚಟ್ಟ ಕಟ್ಟಿದ್ದಾರೆ. ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಮೂರನೆಯವರ ಎಂಟ್ರಿ ಆದ್ರೆ ಮುಗಿದೇ ಹೋಯ್ತು. ಮುಂದೆ ನಡೆಯೋದು ದುರಂತ ಕಥೆಗಳೇ. ಈಗ ಚಿಕ್ಕಬಳ್ಳಾಪುರದಲ್ಲೂ ಇಂಥದ್ದೇ ಘಟನೆ ನಡೆದು ಹೋಗಿದೆ. 20 ವರ್ಷ ಗಂಡನ ಜೊತೆ ಸಂಸಾರ ನಡೆಸಿದವಳು ಪರಪುರುಷನ ಮೋಹಕ್ಕೆ ತಾಳಿ ಕಟ್ಟಿದವನಿಗೆ ಚಟ್ಟ ಕಟ್ಟಿದ್ದಾಳೆ.
ರೇಷ್ಮಾ ಆಂಟಿ ಕಳ್ಳಾಟ, ಲವ್ವರ್ ಜೊತೆ ಚಿನ್ನಾಟ. ಪಕ್ಕದ ಮನೆ ಪ್ರಿಯಕರ, ಆಂಟಿ ಗಂಡ ಹರೋಹರ. ಹೆಂಗೆ ಮಳ್ಳಿಯಂಗೆ ನಿಂತವಳೆ ನೋಡಿ, ಮಾಡಿದ್ದು ಮನೆ ಹಾಳ ಕೆಲಸ, ಆದ್ರೂ ತಾನೇನು ಮಾಡೇ ಇಲ್ಲ ಅನ್ನೋ ಹಾಗೆ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದಾಳ್ ನೋಡಿ. ಈಕೆ ಹೆಸರು ರೇಷ್ಮಾ ಅಂತ. ದೊಡ್ಡಬಳ್ಳಾಪುರ ತಾಲೂಕಿನ ಬಿಸುಮನಹಳ್ಳಿ ಮೂಲದವಳು. ಕಳೆದ 20 ವರ್ಷದ ಹಿಂದೆ ಇದೇ ಶಿವಕುಮಾರ್ ಅನ್ನೋರ ಜೊತೆ ದವ್ವಿಯಲ್ಲಿ ಬಿದ್ದಿದ್ಲು. ಇಬ್ಬರದ್ದು ಬೇರೆ ಬೇರೆ ಧರ್ಮ ಆದ್ರು ನಮ್ಮದು ಧರ್ಮ ಮೀರಿದ ಪ್ರೀತಿ ಅಂತ ಹಸೆ ಮಣೆಗೇರಿದ್ರು. ಯಾವಾಗ ರೇಷ್ಮಾ ಆಂಟಿ ಜೊತೆ ಮದುವೆಯಾದ್ನೋ ತನ್ನ ಹೆಸರನ್ನೇ ಸಾದಿಕ್ ಅಂತ ಬದಲಿಸಿಕೊಂಡಿದ್ದ. ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿ ಜೀವನ ಶುರು ಮಾಡಿದ್ರು. ನೆಮ್ಮದಿಯ ಸಂಸಾರ ಕಟ್ಕೊಂಡಿದ್ರು. 20 ವರ್ಷ ಸಂಸಾರ ನಡೆಸಿದ ರೇಷ್ಮಾ ಆಂಟಿಗೆ ಇತ್ತೀಚೆಗೆ ಪರಪುರುಷನ ಮೋಹ ಶುರುವಾಗಿತ್ತು. ಗಂಡ ಕಟ್ಟಮಸ್ತಾಗಿದ್ರು, ಮತ್ತೊಬ್ಬನ ಹಿಂದೆ ಬಿದ್ದಿದ್ಲು. ಗಲಾಟೆ ಏನಾಗೈತೆ ಏನಿಲ್ಲ. ಬೆಳಗ್ಗೆ ಹೆಂಡತಿ ಮಾತ್ರ ಫೋನ್ ಮಾಡಿ ಈ ತರ ಸತ್ತೋಗವ್ನೆ, ಯಾರೋ ಹೊಡೆದವ್ರೆ, ಅದು ನಮಗೆ ಗೊತ್ತಿಲ್ಲ ಏನಾಯ್ತು ಅಂತ. ಅದನ್ನೇ ನಾವು ಆ ಹುಡುಗಿನ ಕೇಳ್ತಾ ಇದ್ವಿ. ಯಾವಾಗ ಕಟ್ಕೊಂಡವನು ಬೇಡವಾದ್ನೋ ರೇಷ್ಮಾ ಆಂಟಿಯ ಚಿನ್ನಾಟ ಶುರುವಾಗಿತ್ತು. ಶಾರುಖ್ ಅನ್ನೋನ ಜೊತೆ ಕದ್ದು ಮುಚ್ಚಿ ಒಂದಾಗೋದಕ್ಕೆ ಶುರು ಮಾಡಿದ್ಲು. ಇದು ಶಿವಕುಮಾರ್ಗೆ ಗೊತ್ತಾಗ್ತಾಗಿದ್ದಂತೆ ಕೆರಳಿ ಕೆಂಡವಾಗಿದ್ದ. ಇನ್ಮೇಲೆ ಇದನ್ನೆಲ್ಲ ಕಿತ್ಕೊಂಡ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಸಹ ಕೊಟ್ಟಿದ್ದ. ಇದು ರೇಷ್ಮಾ ಆಂಟಿಯ ಪಿತ್ತ ನೆತ್ತಿಗೇರಿಸಿದೆ. ಗಂಡನನ್ನ ಬಿಟ್ಟರೂ ಪರವಾಗಿಲ್ಲ, ಪ್ರಿಯಕರನನ್ನ ಬಿಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾಳೆ. ಹೀಗಾಗಿ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನ ಕಥೆಯನ್ನೇ ಮುಗಿಸಿದ್ದಾಳೆ. ನಂತರ ಇದು ಸಹಜ ಸಾವು ಅಂತ ಎಲ್ಲರನ್ನ ನಂಬಿಸೋದಕ್ಕೆ ನೋಡಿದ್ದಾಳೆ. ಆದ್ರೆ ಪೊಲೀಸರು ಎಂಟ್ರಿ ಕೊಡ್ತಾಗಿದ್ದಂತೆ ಆಂಟಿಯ ನವರಂಗಿ ಆಟ ಬಟಾ ಬಯಲಾಗಿದೆ. ವೈಫ್ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಅಲ್ಲಿಂದ ಹುಡುಗರಿಗೆ ಕರೆದು ರಾತ್ರಿವರೆಗೆ ಹೊಡೆದಿದ್ದಾರೆ. ದೋಣೆ ವಗೇರೆಯಿಂದ ಕೈಯಿಂದ ಈ ಥರ ಹೊಡೆದಿದ್ದಾರೆ. ಈ ಕೇಸಲ್ಲಿ ಈಗ ನಾವು ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. ಒಟ್ನಲ್ಲಿ ಧರ್ಮವನ್ನು ಮೀರಿದ ಪ್ರೀತಿಗೆ ಬಿದ್ದವ ದುರಂತ ಅಂತ್ಯ ಕಂಡಿದ್ದಾನೆ. ಹೆಂಡತಿಯ ಕಾಮದ ಪ್ರೇಮಕ್ಕೆ ಅಮಾಯಕ ಬಲಿಪಶುವಾಗಿದ್ದಾನೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.